2022ರಲ್ಲಿ ನಡೆದಂತ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮೊದಲನೇ ನಾಮಿನೇಷನ್ ಲೆಟರ್ನ ಬೈರತಿ ಸುರೇಶ್ ಅವ್ರ ಕೈ ಕೊಟ್ಟರು. ಮನೆ ಕಟ್ಟಬೇಕಾದ್ರೆ ಇರ್ಬೋದು, ಒಂದು ಭೂಮಿ ಪೂಜೆ ಮಾಡ್ಬೇಕಾಗಿರ್ಬೋದು, ಹಾಲುಮತದ ಸಮುದಾಯದವ್ರ ಕೈಲೇ ಪೂಜೆ ಮಾಡಿಸ್ತಾರೆ. ಹಾಲುಮತ ಸಮುದಾಯಕ್ಕೂ ಮಂಡ್ಯ ಜಿಲ್ಲೆಗೂ ಅವಿನಾಭಾವ ಸಂಬಂಧ. ಮಂಡ್ಯ ಅಂದ್ರೆ ಭಕ್ತ ಕನಕದಾಸರೇ ಬಂದು ಹೋಗಿರುವಂತ ಜಾಗ. ಸಂತ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸರು ಶೂಟಿಂಗ್ ಮಾದೇಪುರ ಅನ್ನೋ ಒಂದು ಗ್ರಾಮಕ್ಕೆ ಅವರು ಪಾದ ಸ್ಪರ್ಶ ಮಾಡುವಂತ ಜಾಗ ಮಂಡ್ಯ ಜಿಲ್ಲೆ. ಆ ಇಬ್ರು ಕುಡುಕರು ಏನು ಈ ನೀಚ ಕೃತ್ಯವನ್ನ ಮಾಡಿದರೆ ಅದು ಯಾರು ಕ್ಷಮಿಸಕ್ಕೆ ಆಗದಿರಂತ ಒಂದು ಅಪರಾಧ. ಕಾರಣ ಏನಂತಂದ್ರೆ ಹಾಲುಮತ ಸಮಾಜ ಅಂದ್ರೆ ಒಂದು ಶ್ರೇಷ್ಠ ಸಮಾಜ. ಭಕ್ತ ಕನಕದಾಸರು ಇರ್ಬೋದು, ಬಾಳು ಮಾಮ ಇರ್ಬೋದು, ಮಾಳಿಂಗರಾಯರ್ ಇರ್ಬೋದು, ಮೈಲಾರಲಿಂಗ ಇರ್ಬೋದು, ಮತ್ತೆ ಇಟ್ಕಿ ಭೀಮವ್ವನವರು ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಇರ್ಬೋದು. ಈ ರೀತಿ ಹಾಲುಮತ ಸಮಾಜದ ಪರಂಪರೆ ಭಾರಿ ದೊಡ್ಡ ಪರಂಪರೆ. ಅವರೆಲ್ಲರೂ ಎಂದೂ ಕೂಡ ಸಮಾಜದ ಕನಸು ಕಂಡುಕೊಂಡು ಅವರು ಅವರ ಕರ್ತವ್ಯಗಳನ್ನ ನಿಭಾಯಿಸಿದ್ದಾರೆ. ಅಂತ ಒಂದು ಶ್ರೇಷ್ಠ ಸಮಾಜದಲ್ಲಿ ಬಗ್ಗೆ ಅಂತ ಒಂದು ದೊಡ್ಡ ಶ್ರೇಷ್ಠ ಸಮಾಜದ ಬಗ್ಗೆ ಈ ಕಿಡಿಗೇಡಿಗಳು ಈ ರೀತಿ ಅವಹೇಳನಕಾರಿ ಹೇಳಿಕೆ ಕೊಡ್ತಾ ಇರೋದು ಯಾರು ಕ್ಷಮಿಸಕ್ಕೆ ಆಗದಿರಂತ ಒಂದು ಮಹಾ ಅಪರಾಧ. ಆ ದೇವ್ರು ಕೂಡ ಅವ್ರನ್ನ ಕ್ಷಮಿಸಲ್ಲ. ಏಕೆ ಅಂತಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ಬೋದು, ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇರ್ಬೋದು, ಹಾಲುಮತ ಸಮಾಜದ ಎಲ್ಲರನ್ನು ಕರೆದಿ ಯಾವುದೇ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಮೊದಲು ಅವ್ರ ಕೈಲಿ ಪೂಜೆ ಮಾಡಿಸ್ತಾರೆ. ಉದಾಹರಣೆಗೆ ಈಗ 2022ರಲ್ಲಿ ನಡೆದಂತ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮೊದಲನೇ ನಾಮಿನೇಷನ್ ಲೆಟರ್ನ ಬೈರತಿ ಸುರೇಶ್ ಅವ್ರ ಕೈ ಕೊಟ್ಟರು. ಯಾಕೆ ಕೊಟ್ಟರು? ಹಾಲುಮತ ಸಮಾಜದವ್ರ ಕೈಲಿ ಮೊದಲನೇ ಕೊಟ್ರೆ ಎಲ್ಲವೂ ಅದು ಒಂದು ಒಳ್ಳೇದಕ್ಕೆ ಅವರಿಂದನೇ ನಾವು ಮೊದಲನೇ ಒಂದು ನಾಮಿನೇಷನ್ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೊಟ್ರು. ಅದೇ ರೀತಿ ಮನೆ ಕಟ್ಟಬೇಕಾದ್ರೆ ಇರ್ಬೋದು, ಒಂದು ಭೂಮಿ ಪೂಜೆ ಮಾಡ್ಬೇಕಾಗಿರ್ಬೋದು, ಹಾಲುಮತದ ಸಮುದಾಯದವ್ರ ಕೈಲೇ ಪೂಜೆ ಮಾಡಿಸ್ತಾರೆ. ಉದಾಹರಣೆಗೆ ನಿಮ್ಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಸಂಪ್ರದಾಯವನ್ನ ಮಾಡ್ಕೊಬರ್ತಾರೆ. ಅಂತ ಒಂದು ದೈವಾಂಶ ಸಂಭೂತರಾಗಿ ಹುಟ್ಟಿರುವಂತವ್ರು, ದೇವರ ಆಶೀರ್ವಾದಕ್ಕೆ, ದೇವರ ಕೃಪೆಗೆ ಪಾತ್ರವಾಗಿರುವಂತ ಹಾಲುಮತ ಸಮಾಜದ ಬಗ್ಗೆ ಇಷ್ಟು ಹೇಯವಾಗಿ ಮಾತಾಡೋದು ಮಂಡ್ಯ ಜಿಲ್ಲೆಯಲ್ಲಿ ಇದು ಒಂದು ಅಸಹ್ಯಕರವಾದಂತ ಒಂದು ಏನೋ ಸಿಚುವೇಶನ್. ಅದಲ್ದೇನೆ ಮಂಡ್ಯ ಅಂದ್ರೆ ಭಕ್ತ ಕನಕದಾಸರೇ ಬಂದು ಹೋಗಿರುವಂತ ಜಾಗ. ಸಂತ ಶ್ರೇಷ್ಠ ಶ್ರೀ ಭಕ್ತ ಕನಕದಾಸರು ಶೂಟಿಂಗ್ ಮಾದೇಪುರ ಅನ್ನೋ ಒಂದು ಗ್ರಾಮಕ್ಕೆ ಅವರು ಪಾದ ಸ್ಪರ್ಶ ಮಾಡುವಂತ ಜಾಗ ಮಂಡ್ಯ ಜಿಲ್ಲೆ. ಹಂಗೆ ದೊಡ್ಡ ದೊಡ್ಡ ಬೀರೇಶ್ವರನ ದೇವಸ್ಥಾನಗಳು ಇರೋದು ಕೂಡ ಮಂಡ್ಯ ಜಿಲ್ಲೆಯಲ್ಲೇ. ಅದರಿಂದ ಹಾಲುಮತ ಸಮುದಾಯಕ್ಕೂ ಮಂಡ್ಯ ಜಿಲ್ಲೆಗೂ ಅವಿನಾಭಾವ ಸಂಬಂಧ. ಈ ಮಂಡ್ಯ ಜಿಲ್ಲೆಯಲ್ಲಿ ಇಂಥ ಕಿಡಿಗೇಡಿಗಳು ಜಾತಿಗಳ ಮಧ್ಯೆ ಹುಳಿ ಹಿಂಡಂತವ್ರು ಅವ್ರುಗಳನ್ನ ಗಡಿಪಾರು ಮಾಡ್ಬೇಕು ಅಂತ ಹೇಳಿ ಆ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನಾನು ಮನವಿ ಮಾಡ್ತೀನಿ. ಈ ತರದ ಕೃತ್ಯಗಳು ಎಂದೂ ಕೂಡ ಪುನಃ ಮರುಕಳಿಸಬಾರ್ದು. ಆ ರೀತಿ ಕಾನೂನು ಕ್ರಮ ಕೈಗೊಳ್ಬೇಕು ಅಂತೇಳಿ ಗೊತ್ತಿರ್ಬೋದು. ಕೋಡಿಮಠ ಸ್ವಾಮೀಜಿ ಅವರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಪುನರುಚ್ಚರಿಸ್ತಾ ಇರ್ತಾರೆ, ಹಾಲು ಕೆಟ್ಟರು ಹಾಲು ಮತಸ್ಥರು ಕೆಡಲ್ಲ ಅಂತ. ಅದೇ ರೀತಿ ಇದ್ಯಾರೋ ಮತ್ತೆ ಏನೋ ಬುದ್ಧಿ ಇಲ್ದೇ ಇರೋರು, ಆ ಪ್ರಬುದ್ಧತೆ ಇಲ್ದೇ ಇರೋರು ಏನೋ 4 ಮಾತಾಡ್ಬಿಟ್ರು ಅಂದ್ರೆ ನಮ್ ಸಮಾಜ ಡಿಸ್ಟರ್ಬ್ ಆಗಲ್ಲ, ಸಮಾಜಕ್ಕೆ ಕೆಟ್ಟ ಹೆಸರು ಬರಲ್ಲ. ಆನೆ ನಡೆದಿದ್ದ ದಾರಿ ಅಂತ ಹಾಲು ಮತಸ್ಥರು ಮುಂದೆ ಹೋಗ್ತಾ ಇರ್ತಾರೆ. ಅದರಿಂದ ಹೇಳ್ತಾ ಇರೋದು ಹಾಲು ಕೆಟ್ಟರು ಹಾಲು ಮತಸ್ಥರು ಕೆಡಲ್ಲ. ಇಂಥವ್ರ ಮಾತು ಯಾರು ಮನ್ನಣೆ ಕೊಡಲ್ಲ. ಅದರಿಂದ ನಮ್ಮ ಸಮಾಜದ್ದೇ ಆದ ಒಂದು ಶ್ರೇಷ್ಠತೆ ಇದೆ, ನಮ್ಮ ಸಮಾಜದ್ದೇ ಒಂದು ಗೌರವ ಇದೆ, ನಮ್ಮ ಸಮಾಜದ್ದೇ ಆದ ಒಂದು ಹಿನ್ನೆಲೆ ಇದೆ. ಅದರಿಂದ ಹಾಲುಮತ ಸಮಾಜ ಯಾರಿಂದನೂ ಏನು ನಿರೀಕ್ಷೆ ಮಾಡಲ್ಲ. ನಮಗೆ ಕೊಟ್ಟಿ ಅಭ್ಯಾಸ ಹೊರತು ಯಾರಿಂದನೂ ಏನು ಪಡೆದ ಅಭ್ಯಾಸ ಇಲ್ಲ. ಅದರಿಂದ ನಾವೆಲ್ಲ ಸಮಾಜವನ್ನ ಸೋದರತ್ವದಿಂದ ಜೊತೆ ಕರ್ಕೊಂಡು ಹೋಗ್ಬೇಕು ಅನ್ನೋದಷ್ಟೇ ನಮ್ಮ ಸಮಾಜದ ಧ್ಯೇಯ, ಗುರಿ, ಉದ್ದೇಶ. ಉತ್ತರ ಕರ್ನಾಟಕದ ಬಿಜೆಪಿ, ಕಾಂಗ್ರೆಸ್, JDS 3 ಪಕ್ಷದ ನಾಯಕರು ಕೂಡ ಕುರುಬ ಸಮಾಜದ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದ್ದಾರೆ, ಭಕ್ತಿ ಇಟ್ಕೊಂಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಏನು ಬಸವನಗೌಡ ಪಾಟೀಲ್ ಯತ್ನಾಳರು ಕೂಡ ಸ್ವಲ್ಪ ಆ ಮಾತುಗಳನ್ನ ಹೇಳಿದ್ದಾರೆ. ಅದರಿಂದ ಎಲ್ರಿಗೂ ಹಾಲುಮತ ಸಮಾಜದ ಬಗ್ಗೆ ಗೌರವ ಇದೆ. ಯಾರೋ ಏನು ಕೆಲ್ಸಕ್ಕೆ ಬರ್ದಿರೋ 4 ಮಾತಾಡಿದ್ರು ಅಂತ ನಮ್ಮ ಸಮಾಜದ ಬಗ್ಗೆ ಯಾವುದೇ ರೀತಿ ಕಪ್ಚುಕ್ಕೆ ಬರೋದಿಲ್ಲ. ನಾವ್ ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಆದ್ರೆ ಇಂಥ ಕಿಡಿಗೇಡಿಗಳು ಬರೀ ಕುರುಬ ಸಮಾಜದ ವಿರುದ್ಧ ಮಾತ್ರ ಅಲ್ಲ, ಯಾವುದೇ ಸಮಾಜದ ವಿರುದ್ಧ ಪ್ರತಿಭಟನೆ ಈ ರೀತಿ ತುಚ್ಛವಾಗಿ ಮಾತಾಡೋದು, ಮತ್ತೆ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಈ ರೀತಿ ಕೆಟ್ಟದಾಗ ಮಾತಾಡೋದನ್ನ ನಾವೆಂದೂ ಕೂಡ, ನಾವಲ್ಲ ಮನುಷ್ಯ ಆಗಿರೋ ಯಾರು ಕೂಡ ಅಂತವ್ರಿಗೆ ಸಪೋರ್ಟ್ ಮಾಡಬಾರ್ದು, ಕ್ಷಮಿಸಬಾರ್ದು. ಯಾಕೆಂದ್ರೆ ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಇದೆ ಈ ದೇಶದ ಸಂವಿಧಾನದಲ್ಲಿ. ಅದು ಇತಿಮಿತಿಲಿ ಇರ್ಬೇಕು. ಇವ್ರು ಇಷ್ಟ ಬಂದಂಗೆ ಕುಡ್ದಿದೀವಿ ಅನ್ನೋ ಕಾರಣಕ್ಕೆ ಹುಚ್ಚ ಬಂದಂಗೆ ಹಿಂಗೆಲ್ಲ ಮಾತಾಡಿದ್ರೆ ನಾವು ಜನ ಅವ್ರ ರಸ್ತೆಯಲ್ಲಿ ಓಡೋದಕ್ಕೆ ಬಿಡಲ್ಲ. ಆ ಮಟ್ಟದ್ದು ವಿರೋಧ ಅವ್ರು ನಮ್ಮಿಂದ ಅನುಭವಿಸ್ತಾರೆ. ಇದು ಮುಂದುವರಿಬಾರ್ದು ಅಂದ್ರೆ
ಪೊಲೀಸ್ ವ್ಯವಸ್ಥೆ ಅವ್ರ ಮೇಲೆ ಕಠಿಣವಾದ ಕ್ರಮ ತಗೋಬೇಕು, ಅವ್ರನ್ನ ಕರ್ನಾಟಕದಿಂದ ಗಡೀಪಾರು ಮಾಡಬೇಕು.